Let's come to a word of prayer. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Father, we thank you for this blessed evening time. ತಂದೆಯೇ, ಅನುಗ್ರಹಿಸಲ್ಪಟ್ಟಂತ ಈ ಸಂಜೆ ವೇಳೆಗಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. We respect your grace that we are here this evening. ನಾವು ಈ ಸಂಜೆ ಉಳಿದಿರುವುದು ಅದು ನಿನ್ನ ಶುದ್ಧ ಕೃಪೆಯಾಗಿದೆ. We are so grateful and we are very grateful to you, and Lord, we thank you for every provisions of your word. ನೀನು ನಿನ್ನ ವಾಕ್ಯದ ಮೂಲಕವಾಗಿ ನಮಗೆ ಅನುಗ್ರಹಿಸಿದಂತ ಎಲ್ಲ ಶ್ರೇಷ್ಠ ವರದಾನಗಳಿಗಾಗಿ ನಾವು ಕೃತಜ್ಞತೆ ಉಳ್ಳವರಾಗಿದ್ದೇವೆ. Lord, again we have come before you to listen the word of God. ಮತ್ತೊಮ್ಮೆ ನಿನ್ನ ಸನ್ನಿಧಾನದಲ್ಲಿ ಬಂದು ನಿನ್ನ ವಾಕ್ಯವನ್ನ ಕೇಳುವುದಕ್ಕಾಗಿ ನಾವು ಹಂಬಲಿಸ್ತೇವೆ. We pray that help us to open our hearts. ನಮ್ಮ ಹೃದಯಗಳನ್ನ ತೆರೆಯುವುದಕ್ಕೆ ನಮಗೆ ಸಹಾಯ ಮಾಡು. And we pray that Lord transform our hearts. ನಮ್ಮ ಹೃದಯವನ್ನ ರೂಪಾಂತರಗೊಳಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. That every word that we hear, let it work in our hearts. ನಾವು ಕೇಳುವಂತ ಪ್ರತಿಯೊಂದು ಮಾತುಗಳು ನಮ್ಮ ಹೃದಯದಲ್ಲಿ ಕಾರ್ಯ ಮಾಡಲಿದೇವ. All for your glory. ಎಲ್ಲವೂ ನಿನ್ನ ನಾಮದ ಮಹಿಮೆಗೋಸ್ಕರ. In Jesus' name we pray. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ. Thank you all of you once again. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. So we'll be listening the word of God on the subject that is the judgment seat of Christ, or the bema of Christ. ನಾವು ಕಳೆದ ಸಂಚಿಕೆಗಳಿಂದ ಯೇಸು ಕ್ರಿಸ್ತನ ನ್ಯಾಯಸ್ಥಾನ ಅಥವಾ ಯೇಸು ಕ್ರಿಸ್ತನ ಬೇಮ ಎಂಬಂತ ಈ ಒಂದು ವಿಚಾರದ ಕುರಿತಾಗಿ ನಾವು ಚಿಂತನೆ ಮಾಡ್ತಾ ಬಂದಿದ್ದೇವೆ. We could go through different areas of this particular subject. ಈ ಒಂದು ವಿಷಯದ ಅನೇಕ ಭಾಗಗಳನ್ನ ನಾವು ಈಗಾಗಲೇ ನೋಡ್ಕೊಂಡಿದ್ದೇವೆ. I think the last session we were discussing on one of the rewards, that the crowns. ಕಳೆದ ಸಂಚಿಕೆಯಲ್ಲಿ ನಾವು ಈ ಒಂದು ನಮಗೆ ಕೊಡಲ್ಪಡುವಂತ ಈ ಒಂದು ಬಹುಮಾನದ ಕುರಿತಾಗಿ, ಅಂದರೆ ಕಿರೀಟಗಳು, 5 ರೀತಿಯಾದಂತಹ ಕಿರೀಟಗಳು, ಅದರ ಕುರಿತಾಗಿ ನಾವು ಸವಿಸ್ತಾರವಾಗಿ ನಾವು ಚರ್ಚೆ ಮಾಡಿದ್ದೇವೆ. There are different kinds of rewards with God. ನಾವು ನೋಡ್ತೇವೆ, ದೇವರು ಅನೇಕ ವಿಧವಾದಂತಹ ಬಹುಮಾನಗಳನ್ನ ಆತನು ಕೊಡುವಂತವನಾಗಿದ್ದಾನೆ. And just one of them is crowns. ಅದರಲ್ಲಿ ನಾವು ನೋಡುತ್ತೇವೆ, ಒಂದಾನೊಂದು ಬಹುಮಾನವಾಗಿದೆ ಈ ಕಿರೀಟ ಎಂಬುವಂಥದ್ದು. Because it is really clearly marked in the scripture. ಯಾಕಂದ್ರೆ ಇದು ಬಹಳ ಸ್ಪಷ್ಟವಾಗಿ ಸತ್ಯವೇದದಲ್ಲಿ ನಾವು ಇದನ್ನ ನೋಡ್ತೇವೆ. And mainly we have gone through 5 crowns. ಮುಖ್ಯವಾಗಿ ನಾವು 5 ವಿಧವಾದಂತ ಕಿರೀಟಗಳನ್ನ ನಾವು ಕಳೆದ ಸಂಚಿಕೆಯಲ್ಲಿ ನಾವು ನೋಡ್ಕೊಂಡಿದ್ದೇವೆ. Incorruptible crown. ಮೊಟ್ಟ ಮೊದಲನೇದಾಗಿ ನಾಶವಾಗದಂತ ಕಿರೀಟ. The crown of righteousness. ಎರಡನೇದಾಗಿ ನಾವು ನೋಡಿಕೊಂಡಿದ್ದೇವೆ ನೀತಿಯ ಕಿರೀಟ. The crown of life. ನಂತರ ಜೀವದ ಕಿರೀಟ. The crown of glory. ಮಹಿಮೆಯ ಕಿರೀಟ. And the crown of exaltation. ನಂತರವಾಗಿ ಸಂತೋಷದ ಕಿರೀಟ. And we also discussed that who are going to receive it. ಅಷ್ಟು ಮಾತ್ರವಲ್ಲದೆ ಯಾರೆಲ್ಲ ಈ ಕಿರೀಟವನ್ನ ಪಡ್ಕೊಳ್ತಾರೆ ಎನ್ನುವಂಥದ್ದನ್ನು ಸಹ ನಾವು ಚರ್ಚೆ ಮಾಡಿದ್ದೇವೆ. And who is qualified to receive this crown. ಮಾತ್ರವಲ್ಲದೆ ಈ ಕಿರೀಟವನ್ನ ಹೊಂದುವುದಕ್ಕೆ ಯೋಗ್ಯರಾದಂಥವರು, ಅಂದ್ರೆ ಅರ್ಹರಾದವರು ಯಾರೆಲ್ಲ ಎಂಬುದನ್ನು ಸಹ ನಾವು ನೋಡ್ಕೊಂಡಿದ್ದೇವೆ. So this evening we are not going back to the same topic. ಆದ್ರೆ ಈ ವಾರದಲ್ಲಿ ಮತ್ತೆ ಪುನಃ ಅದೇ ವಿಷಯಕ್ಕೆ ನಾವು ಹೋಗೋದಿಲ್ಲ. But in the Bible there are 2 particular words. ಆದರೆ ಸತ್ಯವೇದದಲ್ಲಿ 2 ಬಹಳ ಪ್ರಾಮುಖ್ಯವಾದಂತಹ ವಚನ ಭಾಗಗಳಿವೆ. And in 1 Corinthians chapter 9 and verse 25. 1ನೇ ಕೊರಿಂಥ 9ನೇ ಅಧ್ಯಾಯ ಅದರ 25ನೇ ವಚನ. And we read in NKJV, I read like this: and everyone who competes for the prize is temperate in all things. Now they do it obtain a perishable crown, but we for an imperishable crown. ಇದು ಹೀಗಿದೆ ವಾಕ್ಯ. 1ನೇ ಕೊರಿಂಥ ಅದರ 9ನೇ ಅಧ್ಯಾಯ 25ನೇ ವಚನ.
ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ. And again I want to bring another words from the Bible, that is 2 Timothy chapter 2 and verse 5. ಇನ್ನೊಂದು ವೇದ ಭಾಗವನ್ನ ನಾನು ಓದಲಿಕ್ಕೆ ನಾನು ಬಯಸ್ತೇನೆ. 2 ತಿಮೋಥಿ 2ನೇ ಅಧ್ಯಾಯ ಅದರ 5ನೇ ವಚನ. And also if anyone competes in athletics, he is not crowned unless he competes according to the rules. ಇದಲ್ಲದೆ ಯಾವನಾದರೂ ರಂಗಸ್ಥಳದಲ್ಲಿ ಎದುರಾಳಿನೊಡನೆ ಹೋರಾಡುವಾಗ ನಿಯಮದ ಪ್ರಕಾರ ಹೋರಾಡದಿದ್ದರೆ ಅವನಿಗೆ ಜಯಮಾಲೆಯು ದೊರಕುವುದಿಲ್ಲ. I'm not attempting to give a preaching on this subject. ಈ ಒಂದು ವಿಷಯದ ಸಂಬಂಧವಾಗಿ ದೇವರ ವಾಕ್ಯದಿಂದ ಬೋಧಿಸುವಾಗ I just want to bring one point home. ನಾನು ಒಂದು ವಿಷಯವನ್ನ ನಿಮ್ಮ ನೆನಪಿಗೆ ನಾನು ತರುವುದಕ್ಕೆ ಬಯಸ್ತೇನೆ. In these two verses we have seen one particular word, that is crown. ಈ ಎರಡು ವೇದ ಭಾಗದಲ್ಲಿ ಒಂದು ಬಹಳ ಪ್ರಾಮುಖ್ಯವಾದಂತ ಪದಪ್ರಯೋಗವನ್ನು ನಾವು ನೋಡ್ತೇವೆ. ಅದೇನೆಂದರೆ ಕಿರೀಟ. This particular word crown is a translation of the Greek term Stephanos. ಇದು ಗ್ರೀಕ್ ಮೂಲ ಭಾಷೆಯಿಂದ ಭಾಷಾಂತರಿಸಲ್ಪಟ್ಟಂತ ಫೆರೋಸ್ ಎಂಬಂತ ಪದದಿಂದ ಈ ಒಂದು ಪದವನ್ನ ತೆಗೆದುಕೊಂಡಿದ್ದಾನೆ. In Greek there are two verses for the particular word crown. ಗ್ರೀಕ್ ಮೂಲ ಭಾಷೆಯಲ್ಲಿ ಈ ಒಂದು ಕಿರೀಟಕ್ಕೆ ಎರಡು ಪದ ಪ್ರಯೋಗಗಳನ್ನು ನಾವು ನೋಡುತ್ತೇವೆ. And Stephanos, that is Stephanos, Stephanos is one of them. ಸ್ಟೆಫಾನೋಸ್ ಎಂಬಂತ ಪದವು ಅದು ಗ್ರೀಕ್ ಮೂಲ ಭಾಷೆಯಿಂದ ಬಂದಂತಹ ಒಂದು ಪದವಾಗಿದೆ. In English it means only crown. ಇಂಗ್ಲಿಷ್ ಭಾಷೆಯಲ್ಲಿ ಅದನ್ನ ಕಿರೀಟ ಎಂಬುದಾಗಿ ಭಾಷಾಂತರಿಸಿದ್ದಾನೆ. When we go back to original language, ನಾವು ಅದರ ಮೂಲ ಭಾಷೆಗೆ ನಾವು ಹೋಗುವಾಗ then only we come to know the actual meaning of the particular term Stephanos. ಆಗ ಮಾತ್ರ ನಮಗೆ ಈ ಒಂದು ಸ್ಟೆಫಾನೋಸ್ ಎಂಬಂತ ಗ್ರೀಕ್ ಭಾಷೆಯ ಮೂಲ ಪದ ಭಾಷೆಯ ಸರಿಯಾದ ಅರ್ಥ ನಮಗೆ ತಿಳಿಯುವಂತದಾಗಿದೆ. It has three shades of meanings. ಈ ಒಂದು ಪದಕ್ಕೆ ಮೂರು ರೀತಿಯಾದಂತಹ ಒಂದು ಛಾಯೆ ಅಥವಾ ಅರ್ಥಕ್ಕೆ ಇರುವಂತಹ ಒಂದು ಬಣ್ಣದ ಛಾಯೆಯನ್ನು ನಾವು ಕಾಣುತ್ತೇವೆ. This is used when the crown is used for as a wreath of victory in games. ಈ ಒಂದು ಪದಪ್ರಯೋಗವನ್ನ ಈ ಒಂದು ಕ್ರೀಡಾಪಟುಗಳು ಅವರು ಕ್ರೀಡೆಯಲ್ಲಿ ಮುಖ್ಯವಾಗಿ ಒಲಿಂಪಿಕ್ ಕ್ರೀಡೆಗಳಲ್ಲಿ ಅವರು ಜಯಶಾಲಿಗಳಾದಾಗ ಅವರ ತಲೆಗೆ ಒಂದು ಕಿರೀಟವಾಗಿ ಅದನ್ನ ಹೆಣೆದು ಅವರಿಗೆ ತೊಡುವಂತದಾಗಿರುತ್ತದೆ. In this context, when crown is given, the word used is Stephanos. ಈ ಒಂದು ಸಂದರ್ಭದಲ್ಲಿ ಅಥವಾ ಈ ಒಂದು ಹಿನ್ನೆಲೆಯಲ್ಲಿ ಬಳಸುವಂತ ಪದವಾಗಿದೆ ಸ್ಟೆಫಾನೋಸ್ ಎಂಬಂತ ಪದ. That the word they used in 1 Corinthians 9:25 and 2 Timothy 2:5. ಇದೇ ಪದ ಪ್ರಯೋಗವನ್ನ ಈ ಎರಡು ವೇದ ಭಾಗಗಳಲ್ಲಿ ಅಂದರೆ 1 ಕೊರಿಂಥ 9:25 ಮತ್ತೆ 2 ತಿಮೋಥಿ 2ನೇ ಅಧ್ಯಾಯ 5ನೇ ವಚನದಲ್ಲಿ ಬಳಸಲಾಗಿದೆ. So here it simply means a wreath of victory. ಇದು ಸರಳವಾಗಿ ನಾವು ಹೇಳುವುದಾದ್ರೆ ಇದು ಜಯಮಾಲೆ ಅಥವಾ ಒಂದು ಕಿರೀಟದ ಉಪಾಧಿಯಲ್ಲಿ ನೀಡುವಂತ ಒಂದು ಜಯಮಾಲೆ ಆಗಿದೆ. Another usage of this word is for festal ornaments. ಇನ್ನೊಂದು ರೀತಿಯಲ್ಲಿ ಈ ಪದವನ್ನ ಬಳಸುವಂತದ್ದು ಅಂದ್ರೆ ಇನ್ನೊಂದು ಅರ್ಥ ಅದೇನೆಂದ್ರೆ ಈ ಒಂದು ಹಬ್ಬದ ಸಂದರ್ಭದಲ್ಲಿ ಧರಿಸಿಕೊಳ್ಳುವಂತಹ ಒಂದು ಆಭರಣಗಳಿಗೆ ಈ ಒಂದು ಪದ ಪ್ರಯೋಗವನ್ನು ಸಹ ಬಳಸ್ತಾನೆ. In the Septuagint, this same word used in Proverbs 1:9, for 9, Songs 11, Isaiah 28:1. ಇದೇ ಪದ ಪ್ರಯೋಗವನ್ನ ನಾವು ಸೆಪ್ಚುಯೆಂಟ್ ಎಂಬುದಾಗಿ ಹೇಳುವಾಗ ಆ ಒಂದು ಹಿನ್ನೆಲೆ ಆ ಒಂದು ಗ್ರೀಕ್ ಭಾಷೆಯ ಭಾಷಾಂತರದ ಸತ್ಯವೇದ ಅದರಲ್ಲಿಯೂ ಕೂಡ ಈ ಒಂದು ಪದ ಪ್ರಯೋಗವನ್ನ ನಾವು ಜ್ಞಾನೋಕ್ತಿಗಳ ಪುಸ್ತಕಗಳಲ್ಲಿ ಬಳಸಿಕೊಂಡಿರುವುದನ್ನ ನಾವು ನೋಡುತ್ತೇವೆ.
So when a festal ornament is given as a public honor granted for a distinguished service or private worth as a golden crown, you know. ಇದನ್ನ ನಾವು ನೋಡ್ತೇವೆ ಈ ಒಂದು ಹಬ್ಬದ ಸಂದರ್ಭದಲ್ಲಿ ವಿಶೇಷವಾಗಿ ಈ ಒಂದು ಆಭರಣಗಳನ್ನ ಒಂದು ಉಡುಗೊರೆಯಾಗಿ ಅಥವಾ ಒಂದು ಬಹುಮಾನವಾಗಿ ಕೊಡುವಂತ ಒಂದು ವಾಡಿಕೆಯನ್ನ ನಾವು ನೋಡುತ್ತೇವೆ. So the first use is as a victory, a wreath of victory. ಮೊದಲನೇ ಅರ್ಥ ಈ ಒಂದು ಪದಕ್ಕಿರುವಂತ ಅರ್ಥ ಅದು ಒಂದು ಜಯಮಾಲೆಯಾಗಿ ಅದನ್ನ ಬಳಸ್ತಾರೆ, ಅಂದ್ರೆ ಕಿರೀಟವಾಗಿ ಜಯಶಾಲಿಗಳಿಗೆ ಕೊಡುವುದನ್ನ ನಾವು ನೋಡ್ತೇವೆ. Second usage is for festal ornaments. ಎರಡನೆಯ ಬಳಕೆ ಇದೇ ಪದ ಬಳಕೆಯಾಗುವಂತ ಇನ್ನೊಂದು ಅರ್ಥ ಅದು ಈ ಹಬ್ಬದ ಸಮಯದಲ್ಲಿ ಆಭರಣಗಳಿಗೆ ತೊಡುಗೆಗಳಿಗೆ ಬಳಸಲಾಗ್ತಾ ಇತ್ತು. And the third use is as a public honor granted for a distinguished service or private worth as a golden crown was granted to the Demosthenes. ಮೂರನೇದಾಗಿ ಇದೇ ಪದ ಪ್ರಯೋಗವನ್ನ ಈ ಒಂದು ಜನರ ಸೇವೆಗೆ, ಅಂದ್ರೆ ಸಮಾಜ ಸೇವೆ ಅಥವಾ ದೇಶಕ್ಕೋಸ್ಕರವಾಗಿ ಯಾವುದಾದ್ರೂ ರೀತಿಯಲ್ಲಿ ಮಾಡಿದಂತ ಬಹಳ ಪ್ರಾಮುಖ್ಯವಾದಂತ ಒಂದು ಕೊಡುಗೆಗೆ ಬಹುಮಾನವಾಗಿ ಅವರನ್ನ ಗಣಪಡಿಸುವಂತ ಒಂದು ಗೌರವಿಸುವಂತ ಒಂದು ಕಾರ್ಯವಾಗಿ ಈ ಒಂದು ಪದ ಪ್ರಯೋಗವನ್ನ ಬಳಸ್ತಾ ಇದ್ರು. So in these three occasions the word used for crown is Stephanos. ಅದರಿಂದ ಈ ಮೂರು ಸಂದರ್ಭಗಳಲ್ಲಿಯೂ ಸಹ ಒಂದೇ ಪದ, ಗ್ರೀಕ್ ಪದ ಸ್ಟೆಫಾನೋಸ್ ಎಂಬಂತ ಗ್ರೀಕ್ ಪದವನ್ನ ಬಳಸಲಾಗ್ತಾ ಇತ್ತು. So keeping that meaning in our mind, you have to read them 1 Corinthians 9:25 and 2 Timothy 2:5. ಅದರಿಂದ ಈ ವಿಚಾರವನ್ನ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಎರಡು ಸತ್ಯವೇದ ಭಾಗಗಳು, ಅಂದರೆ 1 ಕೊರಿಂಥ 9ನೇ ಅಧ್ಯಾಯ 25ನೇ ವಚನ, 2 ತಿಮೋತಿ 2ನೇ ಅಧ್ಯಾಯ 5ನೇ ವಚನ, ಈ ಎರಡು ವೇದ ಭಾಗಗಳನ್ನ ನಾವು ಓದುವಂತದ್ದಾಗಿರ್ಬೇಕು. It is awarded to an athlete. ಇದು ಈ ಒಂದು ಕ್ರೀಡಾಪಟುಗಳಿಗೆ ಒಂದು ಉಡುಗೊರೆಯಾಗಿ, ಒಂದು ಕಿರೀಟವಾಗಿ ತೊಡಿಸುವಂತದ್ದಾಗಿತ್ತು. The Christian life is comparing with the race by Paul. ಪೌಲನು ಕ್ರೈಸ್ತ ಜೀವಿತವನ್ನ ಒಂದು ಓಟಕ್ಕೆ ಅದನ್ನ ಹೋಲಿಸಿ ಮಾತನಾಡುವುದನ್ನ ನಾವು ಕಾಣ್ತೇವೆ. And for them who is made his race perfectly to the winning position, will be given the crown of victory like a wreath. ಆದ್ರಿಂದ ಈ ಒಂದು ಓಟದಲ್ಲಿ ಯಾವ ರೀತಿಯಾಗಿ ಒಬ್ಬ ಕ್ರೀಡಾಪಟು ಜಯಶಾಲಿ ಆಗುವಾಗ ಅವನಿಗೆ ಜಯದ ಒಂದು ಜಯಮಾಲೆಯನ್ನು ಕೊಡಲಾಗ್ತದೋ, ಅದೇ ರೀತಿಯಾಗಿ ಕ್ರೈಸ್ತ ಜೀವಿತವನ್ನು ಓಟವನ್ನು ಮುಗಿಸುವಂತವನಿಗೆ ಈ ಒಂದು ಕಿರೀಟವನ್ನ ಉಡುಗೊರೆಯಾಗಿ ಬಹುಮಾನವಾಗಿ ಕೊಡಲಾಗುತ್ತದೆ. Now there is the one word, there is Stephanos, then another word. ಒಂದು ವಾಕ್ಯವನ್ನ, ಒಂದು ಪದ ಪ್ರಯೋಗವನ್ನು ನಾವು ಗಮನಿಸಿದ್ದೇವೆ, ಸ್ಟೆಫಾನೋಸ್ ಎಂಬಂತ ಪದ ಪ್ರಯೋಗ. ಇನ್ನೊಂದು ಪದವಿದೆ, that is diadema, D-I-A-D-E-M-A, diadema. ಇನ್ನೊಂದು ಪದ ಡೈಡೆಮಾ ಎಂಬಂತ ಗ್ರೀಕ್ ಮೂಲ ಭಾಷೆಯ ಪದ. In both the places, in English we get only crown, but two different words are used in Greek. ಇಂಗ್ಲಿಷ್ ನಲ್ಲಿ ಕೇವಲ ಒಂದೇ ಪದ ಅದಕ್ಕೆ ಕಿರೀಟ, ಆದರೆ ಗ್ರೀಕ್ ಭಾಷೆಯಲ್ಲಿ ಅದಕ್ಕೆ ಎರಡು ಪದ ಪ್ರಯೋಗಗಳನ್ನ ನಾವು ನೋಡ್ತೇವೆ. This word always used for conquerors, crown, and not for the crown of a king. ಈ ಒಂದು ಪದ ಪ್ರಯೋಗ ಡೈಡೆಮಾ ಎಂಬಂತ ಈ ಒಂದು ಪದ ಪ್ರಯೋಗವನ್ನ ಇದನ್ನ ಜಯಶಾಲಿಗಳಿಗೆ, ಅಂದ್ರೆ ಸ್ವಾಧೀನಪಡಿಸಿಕೊಂಡು ಒಂದು ದೇಶವನ್ನಾಗಲಿ ಒಂದು ರಾಷ್ಟ್ರವನ್ನ ಸ್ವಾಧೀನಪಡಿಸಿ ಜಯಶಾಲಿಗಳಾಗುವಂತ ವೀರರಿಗೆ ಹೋಲಿಸುವಂತ ಅಥವಾ ಬಳಸುವಂತ ಒಂದು ಪದವಾಗಿದೆ. So two words we have learned. Number one is Stephanos, and the second word is diadema. ಅದರಿಂದ ಇವತ್ತು ಎರಡು ಪದಗಳನ್ನ ನಾವು ಕಲ್ತ್ಕೊಂಡಿದ್ದೇವೆ. ಒಂದು ಸ್ಟೆಫಾನೋಸ್ ಎಂಬಂತ ಪದ, ಇನ್ನೊಂದು ಪದ ಡೈಡೆಮಾ ಎಂಬಂತ ಪದ. The first word used for a winners, like in a race.
ಮೊದಲನೇ ಪದ ಸ್ಟೆಫಾನೋಸ್ ಎಂಬಂತ ಪದ ಇದು ಒಂದು ಓಟದಲ್ಲಿ ಜಯಶಾಲಿಗಳಾಗುವಂತಹ ಒಂದು ಕ್ರೀಡಾಪಟುಗಳಿಗೆ ಬಳಸುವಂತ ಒಂದು ಪದವಾಗಿತ್ತು ಸ್ಟೆಫಾನೋಸ್. The second word used always for conquerors. ಎರಡನೇ ಪದವನ್ನ ಜಯಶಾಲಿಗಳು ಅಂದ್ರೆ ಅವರು ಸ್ವಾಧೀನಪಡಿಸಿಕೊಂಡು ಜಯಶಾಲಿಗಳಾಗುವಂತವರಿಗೆ ಅದನ್ನ ಹೋಲಿಸಲಾಗಿತ್ತು. So the word diadema is not used for the crown of kings. ಅದರಿಂದ ಈ ಡೈಡೆಮಾ ಎಂಬಂತ ಪದವನ್ನ ಅರಸರ ಕಿರೀಟಕ್ಕೆ ಹೋಲಿಕೆ ಮಾಡಲಾಗುತ್ತಾ ಇರಲಿಲ್ಲ. Only occasion where Stephanos might seem used for kingly crown is in Matthew 27:29 and Mark 15:17 and John 19:2. ಮತ್ತಾಯ, ಮಾರ್ಕ ಮತ್ತು ಯೋಹಾನ ಈ ಒಂದು ಸತ್ಯವೇದ ಭಾಗಗಳಲ್ಲಿ ಮಾತ್ರ ಸ್ಟೆಫಾನೋಸ್ ಎಂಬಂತ ಆ ಒಂದು ಪದವನ್ನ ಒಬ್ಬ ಅರಸನ ಕಿರೀಟಕ್ಕೆ ಹೋಲಿಕೆ ಮಾಡಲಾಗಿದೆ. That means the two words are used interchangeably. ಆದ್ರಿಂದ ಈ ಒಂದು ವೇದ ಭಾಗಗಳಲ್ಲಿ ಈ ಮೂಲ ಭಾಷೆ ಗ್ರೀಕ್ ಭಾಷೆಯ ಪದವನ್ನ ಅದನ್ನ ಸಾಮಾನ್ಯವಾಗಿ ಅದನ್ನ ಬಳಸಲಾಗಿದೆ. So diadema is the crown given for conquerors. ಅದರಿಂದ ಜಯಶಾಲಿಗಳಾಗಿ ಬರುವಂತಹ ಅಂದರೆ ವೀರರಿಗೆ, ಯುದ್ಧ ವೀರರಿಗೆ ಬಳಸುವಂತ ಪದವಾಗಿತ್ತು ಡೈಡೆಮಾ ಎಂಬಂತ ಪದ. And for kingly crown, Stephanos used only in three areas, three contexts. ಅದರಿಂದ ಸ್ಟೆಫಾನೋಸ್ ಎಂಬಂತ ಪದವನ್ನ ನಾವು ನೋಡುತ್ತೇವೆ. ಇದನ್ನ ಕೇವಲ 3 ಕಡೆಗಳಲ್ಲಿ ಮಾತ್ರ ಇದನ್ನ ಒಬ್ಬ ಅರಸನ ಕಿರೀಟಕ್ಕೆ ಹೋಲಿಸಿರುವುದನ್ನ ನಾವು ನೋಡುತ್ತೇವೆ. Why did we go so much deep into explanation? Because kingly crown belongs to him alone, though we will reign with him. ಯಾಕೆ ನಾನು ಈ ಪದದ ಆಳವಾದ ಮೂಲ ಭಾಷೆ ಅರ್ಥಕ್ಕೆ ನಾನು ಹೋದೆ ಅಂದ್ರೆ, ಯಾಕಂದ್ರೆ ಈ ಒಂದು ಕಿರೀಟವು ನಾವು ನೋಡುತ್ತೇವೆ ಯೇಸು ಕ್ರಿಸ್ತನೊಟ್ಟಿಗೆ ನಮಗೆ ಕೊಡಲ್ಪಡುವಂತ ಒಂದು ಕಿರೀಟವಾಗಿರುತ್ತದೆ. ಆದರೆ ಇದು ಅರಸನ ಕಿರೀಟವಲ್ಲ. We may get the crown for overcomers or for victors. ನಮಗೆ ಸಿಗುವಂತ ಆ ಒಂದು ಕಿರೀಟ ಅದು ನಾವು ಜಯಶಾಲಿಗಳಾಗಿ ನಾವು ಓಟವನ್ನು ಮುಗಿಸಿದಂತ ವೀರರಾಗಿ ನಮಗೆ ಕೊಡುವಂತ ಒಂದು ಕಿರೀಟವಾಗಿರುತ್ತದೆ. When we finishing a race victoriously, we will receive that crown. ನಾವು ಈ ಒಂದು ಓಟವನ್ನ ಜಯಶಾಲಿಗಳಾಗಿ ಮುಕ್ತಾಯಗೊಳಿಸುವಾಗ ನಮಗೆ ಕೊಡಲ್ಪಡುವಂತ ಕಿರೀಟವಾಗಿರುತ್ತದೆ ಈ 5 ಕಿರೀಟಗಳು. That is not diadema, that is Stephanos. ಇದು ಡೈಡೆಮಾ ಅಲ್ಲ, ಬದಲಾಗಿ ಸ್ಟೆಫಾನೋಸ್ ಆಗಿರುತ್ತದೆ. The crown is rewarded for the glory of the giver. ಈ ಒಂದು ಕಿರೀಟವು ಕೊಡುವಂತವರ ಮಹಿಮೆಗೋಸ್ಕರವಾಗಿ ನಮಗೆ ಕೊಡಲ್ಪಡುತ್ತದೆ. Because everything is being done is for his glory and his glory and his glory alone. ಯಾಕಂದ್ರೆ ಎಲ್ಲ ಕೆಲಸವೂ ಸಹ ಕೇವಲ ಆತನ ಮಹಿಮೆಗೋಸ್ಕರವಾಗಿ ಮಾತ್ರ ಮಾಡಲ್ಪಡುವಂತದಾಗಿರುತ್ತದೆ. So the crown is awarding to us not for our glory, it is for his glory. ಆದ್ದರಿಂದ ನಮಗೆ ಕೊಡುವಂತ ಈ ಕಿರೀಟವು ನಮ್ಮನ್ನ ಮಹಿಮೆ ಪಡಿಸುವುದಕ್ಕೋಸ್ಕರವಾಗಿ ಅಲ್ಲ, ಬದಲಾಗಿ ಕೊಡುವಾತನನ್ನ ಮಹಿಮೆ ಪಡಿಸುವುದಕ್ಕೋಸ್ಕರವಾಗಿ ಕೊಡುವಂತ ಕಿರೀಟಗಳಾಗಿದೆ. Who is the giver? God himself is the giver and is given for his glory. ಯಾಕಂದ್ರೆ ಈ ಕಿರೀಟವನ್ನ ಕೊಡುವಂತವರು ಯಾರಾಗಿದ್ದಾರೆ? ಸ್ವತಃ ದೇವರಾಗಿದ್ದಾನೆ. ಆದ್ದರಿಂದ ಆತನ ಮಹಿಮೆಗೋಸ್ಕರವಾಗಿ ಈ ಕಿರೀಟವು ನಮಗೆ ಕೊಡಲ್ಪಡುವಂತದಾಗಿದೆ. In Revelation 4:10 we read the elders that kneeling down and putting down the crown before. ನಾವು ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡುತ್ತೇವೆ 24 ಹಿರಿಯರು ತಮ್ಮೆಲ್ಲ ಕಿರೀಟಗಳನ್ನ ಯಜ್ಞದ ಕುರಿಮರಿಯಾದ ಆತನ ಸಿಂಹಾಸನದ ಪಾದಕ್ಕೆ ಅದನ್ನ ಇಟ್ಟು ಬಿಡುವುದನ್ನ ನಾವು ನೋಡುತ್ತೇವೆ. They are keeping the laying down the crown as a gesture for worship and adoration. ಈ ಒಂದು ಕಿರೀಟವನ್ನ ಅವರು ತಮ್ಮ ತಲೆಗಳಿಂದ ತೆಗೆದು ಆತನ ಪಾದಕ್ಕೆ ಇಡುವಂತದ್ದು ಅದು ಆತನನ್ನ ಆರಾಧಿಸುವಂತ ಒಂದು, ಆತನ ಮುಂದೆ ತಗ್ಗಿಸಿಕೊಳ್ಳುವಂತ ಒಂದು ಸೂಚನೆಯನ್ನ ನಮಗೆ
ಆ ಒಂದು ದೃಶ್ಯವು ತಿಳಿಸುವಂತದ್ದಾಗಿದೆ. Even the elders are laying that the crown in heaven, that is only means that it is for His glory, not for our glory. ಅದರಿಂದ ಅಲ್ಲಿಯೂ ಸಹ ಈ ಹಿರಿಯರಿಗೆ ಕೊಡಲ್ಪಟ್ಟಂತ ಈ ಒಂದು ಕಿರೀಟವು ಅದು ಅವರನ್ನ ಮಹಿಮೆಪಡಿಸುವುದಕ್ಕೋಸ್ಕರವಾಗಿ ಅಲ್ಲ, ಬದಲಾಗಿ ಕೊಟ್ಟಾತನಾದ ಯಜ್ಞದ ಕುರಿಮರಿಗೆ ಆ ಮಹಿಮೆಯನ್ನ ಕೊಡುವಂತದ್ದಾಗಿದೆ. Our eternal destiny is to glorify God. ಇಲ್ಲಿ ನಾವು ನೋಡುವಂತದ್ದು ದೇವರನ್ನ ಮಹಿಮೆ ಪಡಿಸುವಂತ ಕಾರ್ಯವನ್ನ ಈ ಒಂದು ಕಿರೀಟದ ಮೂಲಕವಾಗಿ ನಾವು ನೋಡುತ್ತೇವೆ. So we have in 1 Corinthians 6:10, ನಾವು 1 ಕೊರಿಂಥ 6ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡಿದ್ದೇವೆ. we write like this: nor thieves, nor covetous, nor drunkards, nor revilers, nor extortioners will inherit the kingdom of God. ಅಲ್ಲಿ ನಾವು ನೋಡ್ತೇವೆ, ಕಳ್ಳರು, ಲೋಭಿಗಳು, ಕುಡುಕರು, ಬೈಯುವವರು, ಸುಳುಕೊಳ್ಳುವವರು ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯವಾಗುವುದಿಲ್ಲ. So it is our eternal destiny is to glorify God. ಆದ್ರಿಂದ ನಮ್ಮೆಲ್ಲ ಮುಖ್ಯ ಉದ್ದೇಶ, ಗುರಿ, ಅಂತಿಮವಾದಂತ ಗುರಿ ಸ್ಥಾನ ಏನಾಗಿದೆ, ಅದು ದೇವರನ್ನ ಮಹಿಮೆ ಪಡಿಸುವಂತದಾಗಿದೆ. No matter we are on earth or in heaven, we need to glorify God. ನಾವು ಎಲ್ಲಿಯೇ ಇರಲಿ, ಭೂಲೋಕದಲ್ಲಿ ಇರಲಿ, ಪರಲೋಕದಲ್ಲಿ ಇರಲಿ, ಎಲ್ಲಿದ್ದರೂ ಸಹ ನಾವು ದೇವರನ್ನ ಮಹಿಮೆ ಪಡಿಸುವಂತವರಾಗಿರ್ಬೇಕು. Another thing to note about this crown is that crowns are not of permanent possession. ಇನ್ನೊಂದು ವಿಚಾರ ನಾವಿಲ್ಲಿ ಗಮನಿಸಬೇಕಾದದ್ದು, ಈ ಕಿರೀಟವು ಅದು ನಮಗೆ ನಿತ್ಯತ್ವಕ್ಕೂ ನಾವು ಬಾಧ್ಯಸ್ಥರಾಗಿ ನಮ್ಮ ಒಂದು ಇದಕ್ಕಾಗಿ ಕೊಡುವಂತ ಒಂದು ಕಿರೀಟವಲ್ಲ. So somebody may think that once you a crown you receive, you can keep your crown all through eternity. ಕೆಲವರು ಅಂದ್ಕೊಳ್ತಾರೆ, ಒಂದು ಸಾರಿ ಈ ಒಂದು ಕಿರೀಟ ನಮಗೆ ಕೊಟ್ಟುಬಿಟ್ರೆ ಅದು ನಾವು ನಿತ್ಯತ್ವಕ್ಕೂ ನಮಗೆ ಮಾತ್ರ ಮೀಸಲಾಗಿ ಕೊಡಲ್ಪಟ್ಟಂತ ಒಂದು ಕಿರೀಟ ಎಂಬುದಾಗಿ. The idea is that the brightness and the shining of the crown of the word will live. ಈ ಒಂದು ಕಿರೀಟದ ಆ ಒಂದು ಬೆಳಕು ಅಥವಾ ಅದರ ಒಂದು ಮಹಿಮೆ ಅಥವಾ ಅದರ ಪ್ರಭಾವ ಅದು ಕಾಲಕ್ರಮೇಣ ಕಡಿಮೆ ಆಗ್ತದೆ. That is, we understand from the Daniel 12:3, Matthew 13:43, 1 Corinthians 15:40-41 and 49. ಇದನ್ನ ನಾವು ದಾನಿಯೇಲನ ಪುಸ್ತಕ, ಮತ್ತಾಯನ ಪುಸ್ತಕ, ಮಾತ್ರವಲ್ಲದೆ ಕೊರಿಂಥ ಪತ್ರಿಕೆಯಲ್ಲಿ ನಾವು ಇದರ ಕುರಿತಾಗಿ ನಾವು ಅಲ್ಲಿ ನೋಡುತ್ತೇವೆ. So every crown has its own brightness. ಅದರಿಂದ ಇಲ್ಲಿ ನಾವು ನೋಡ್ತೇವೆ, ಪ್ರತಿಯೊಂದು ಕಿರೀಟಕ್ಕೂ ಅದರದೇ ಆದಂತ ಒಂದು ಪ್ರಭಾವ ಅಥವಾ ಅದರ ಒಂದು ಮಹಿಮೆನ ನಾವು ನೋಡುತ್ತೇವೆ. It has its own glory. ಅದಕ್ಕೆ ಅದರದೇ ಆದಂತ ಒಂದು ಮಹಿಮೆ ಇದೆ. The glory will remain all through eternity. ಆ ಒಂದು ಮಹಿಮೆ ನಿತ್ಯತ್ವಕ್ಕೂ ಇರುವಂತದಲ್ಲ. Everybody has different glories according to their words. ಪ್ರತಿಯೊಬ್ಬರಿಗೂ ಅವರ ಬಹುಮಾನಕ್ಕೆ ಅನುಗುಣವಾಗಿ ಅವರಿಗೆ ಮಹಿಮೆ ಕೊಡಲ್ಪಡುವಂತದಾಗಿದೆ. Greater is the reward, greater the capacity to manifest the glory of Christ throughout eternity. ಈ ಎಷ್ಟರ ಮಟ್ಟಿಗೆ ಅವರು ಈ ಒಂದು ಬಹುಮಾನವನ್ನ, ಯಾವ ಒಂದು ಗುಣಮಟ್ಟಕ್ಕೆ ಅವರು ಈ ಒಂದು ಬಹುಮಾನವನ್ನು ಅವರು ಪಡೆದುಕೊಳ್ತಾರೋ ಅದಕ್ಕೆ ಅನುಗುಣವಾಗಿ ಅವರು ಕ್ರಿಸ್ತನು ಆ ಒಂದು ಕಿರೀಟಕ್ಕೆ ಕೊಡುವಂತ ಮಹಿಮೆಯನ್ನ ಅವರು ನಿತ್ಯತ್ವಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ಸಾಧ್ಯ. So every saints who are in heaven are going to exhibit or manifest the glory all to eternity. ಅದರಿಂದ ಪ್ರತಿಯೊಬ್ಬ ಸಂತನೂ ಸಹ ಪರಲೋಕದಲ್ಲಿ ಅವರು ದೇವರ ಈ ಒಂದು ಕಿರೀಟದ ಮೂಲಕವಾಗಿ ದೇವರ ಮಹಿಮೆಯನ್ನ ಅವರು ಪ್ರತಿನಿಧಿಸುವಂತವರಾಗಿರುತ್ತಾರೆ. So the exhibition or manifestation of this glory is according to the capacity of one who is receiving from the world. ಅದರಿಂದ ಈ ಒಂದು ಕಿರೀಟದ ಮಹಿಮೆಯನ್ನು ಅವರು ಯಾವ ಮಟ್ಟಕ್ಕೆ ಅದನ್ನ ಪ್ರತಿಬಿಂಬಿಸುತ್ತಾರೆ ಎಂಬುದು ಅವರಿಗೆ ಯಾವ
ರೀತಿಯಾಗಿ ಯಾವ ಬಹುಮಾನವು ಕೊಡಲ್ಪಡುತ್ತದೋ ಅದಕ್ಕೆ ಅನುಗುಣವಾಗಿ ಈ ಮಹಿಮೆಯು ಸಹ ಕೊಡಲ್ಪಡುತ್ತದೆ. So somebody might have greater glory, somebody will have less glory, but everybody has glory in heaven. ಕೆಲವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಮಹಿಮೆ ಕೊಡಲ್ಪಡುವುದು, ಕೆಲವರಿಗೆ ಸ್ವಲ್ಪ ಮಟ್ಟಿಗೆ ಮಹಿಮೆ ಕೊಡಲ್ಪಡುವಂಥದ್ದು. ಆದರೆ ಎಲ್ಲರಿಗೂ ದೇವರ ಮಹಿಮೆ ಕೊಡಲ್ಪಡುತ್ತದೆ. ಆದರೆ ಅದರಲ್ಲಿ ಆ ಮಹಿಮೆಯ ಆ ಒಂದು ಪ್ರಕಾಶದಲ್ಲಿ ವ್ಯತ್ಯಾಸವನ್ನು ನಾವು ಕಾಣ್ತೇವೆ. So somebody may think that if the glory is different in heaven, somebody may have some inferiority complex, something like that, you know. ಕೆಲವೊಮ್ಮೆ ಕೆಲವರು ಬಹಳ ಅವರನ್ನೇ ತಾವು ಸಣ್ಣದಾಗಿ ಅಂದ್ಕೊಳ್ತಾರೆ. ನನಗೆ ಅಷ್ಟು ಮಹಿಮೆ ಇಲ್ಲ, ನನಗೆ ಇಷ್ಟೇ ಮಹಿಮೆ ಇದೆ ಅಂತ ಹೇಳಿ ಅವರನ್ನೇ ಅವರು ಕೀಳರ ಮೇಲೆ ನೋಡಿಕೊಳ್ಳುವಂತ ಒಂದು ಆಲೋಚನೆ ಹೊಂದಿದ್ದಾರೆ. All these feelings are in this world, on earth only. ಈ ಎಲ್ಲ ರೀತಿಯಾದಂತ ಅನಿಸಿಕೆಗಳು ಇವೆಲ್ಲವೂ ಕೇವಲ ಈ ಭೂಲೋಕದಲ್ಲಿ ಮಾತ್ರ ನಮಗೆ ಇರುವಂತದ್ದು. But we are in heaven. ನಾವು ಪರಲೋಕದಲ್ಲಿದ್ದೇವೆ. Everybody is radiating the glory according to the capacity they receive from the Lord. ಪ್ರತಿ ಒಬ್ಬರು ದೇವರಿಂದ ಹೊಂದಿಕೊಳ್ಳಂತ ಆ ಒಂದು ಉಡುಗೊರೆಗೆ ಅನುಗುಣವಾದಂತ ಪ್ರಭಾವವನ್ನ, ಮಹಿಮೆಯನ್ನ ಅವರು ಪ್ರತಿಬಿಂಬಿಸುವಂತವರಾಗಿರ್ತಾರೆ. The capacity of my glory or radiating glory is the capacity of the reward which I received. ಆದ್ರಿಂದ ನಾನು ಎಷ್ಟರ ಮಟ್ಟಿಗೆ ದೇವರ ಮಹಿಮೆಯನ್ನ ನಾನು ಪ್ರತಿಬಿಂಬಿಸುತ್ತೇನೆ ಎಂಬುವಂಥದ್ದು ದೇವರು ನನಗೆ ಯಾವ ಮಟ್ಟಕ್ಕೆ ನನಗೆ ಬಹುಮಾನವನ್ನ ಅಥವಾ ಉಡುಗೊರೆಯನ್ನ ನೀಡಿದಾನೋ ಅದಕ್ಕೆ ಅನುಗುಣವಾಗಿ ಇರುವಂತದ್ದಾಗಿರುತ್ತದೆ. So each one is satisfied with the capacity. ಆದ್ರಿಂದ ಪ್ರತಿಯೊಬ್ಬರು ಅವರವರ ಶಕ್ತಿಗೆ ಅನುಗುಣವಾಗಿ ಅವರಿಗೆ ಮಹಿಮೆಯಿಂದ ತೃಪ್ತಿ ಪಡಿಸುವಂತವನಾಗಿರ್ತಾನೆ. Because I receive the glory according to my capacity. ಯಾಕಂದ್ರೆ ನಾನು ನನ್ನ ಶಕ್ತಿಗೆ ಅನುಗುಣವಾಗಿ ದೇವರ ಮಹಿಮೆಯನ್ನು ನಾನು ಹೊಂದಿಕೊಂಡಿರುತ್ತೇನೆ. Accordingly I radiate the glory. ಅದಕ್ಕೆ ಅನುಗುಣವಾಗಿ ನಾನು ದೇವರ ಮಹಿಮೆಯನ್ನು ಪ್ರತಿಬಿಂಬಿಸುವಂತವನಾಗಿರುತ್ತೇನೆ. There will be difference in glory. ಹೌದು, ನಮ್ಮ ಈ ಒಂದು ಮಹಿಮೆಯಲ್ಲಿ ಪ್ರತಿಬಿಂಬಿಸುವಂತಹ ಪ್ರಕಾಶದಲ್ಲಿ ಅದರ ವ್ಯತ್ಯಾಸವಿದೆ. But at the same time there is no feeling of or any sense of lack. ಆದರೆ ಅದೇ ಸಮಯದಲ್ಲಿ ನಮಗೆ ಯಾರಿಗೂ ಸಹ ಈ ಒಂದು ಕೀಳರಿಮೆ ಅಥವಾ ನನ್ನ ಮಹಿಮೆ ಕಡಿಮೆ ಆಯಿತು ಎಂಬಂತ ಆ ಒಂದು ಕೀಳರಿಮೆ ಉಂಟಾಗುವುದಿಲ್ಲ. Because I received, I want to get. ಯಾಕಂದ್ರೆ ನನ್ನ ಶಕ್ತಿಗೆ ಅನುಗುಣವಾಗಿ ನಾನು ಹೊಂದಬೇಕಾದಂತ ಮಹಿಮೆಯನ್ನ ದೇವರು ನನಗೆ ಕೊಡುವಂತವನಾಗಿರ್ತಾನೆ. But God is not a partial God. ಯಾಕಂದ್ರೆ ದೇವರು ಎಂದಿಗೂ ಪಕ್ಷಪಾತ ಮಾಡುವಂತವನಲ್ಲ. He is impartial. ಆತನು ನಿಷ್ಪಕ್ಷಪಾತನಾಗಿದ್ದಾನೆ. His envies and anxiety, all these things are in this world. ಈ ಹೊಟ್ಟೆ ಕಿಚ್ಚು ಅಥವಾ ಈ ಇನ್ನೊಬ್ಬರನ್ನು ನೋಡಿ ಅಸೂಯೆ ಪಡುವಂತ ಈ ಎಲ್ಲ ಸ್ವಭಾವಗಳು ಅದು ಕೇವಲ ಈ ಭೂಲೋಕದಲ್ಲಿ ಮಾತ್ರ. Now we are not only in a resurrected body but also in a glorified body. ನಾವು ಕೇವಲ ಪುನರುತ್ಥಾನ ಹೊಂದಿದಂತ ಒಂದು ಶರೀರವನ್ನ ಹೊಂದುವಂತವರಾಗಿ ಇರುವುದಲ್ಲದೆ ನಾವು ಪರಲೋಕ ಸಂಬಂಧವಾದಂತ ಶರೀರವನ್ನು ಸಹ ಹೊಂದಿರುವಂತವರಾಗಿದ್ದೇವೆ. So there is no place for any jealous or envy to anybody. ಆದ್ರಿಂದ ನಾವು ಇನ್ನೊಬ್ಬರ ಮಹಿಮೆಯನ್ನ ಕಂಡು ನಾವು ಹೊಟ್ಟೆ ಕಿಚ್ಚು ಅಥವಾ ಅಸೂಯೆ ಪಡುವುದಕ್ಕೆ ಸಾಧ್ಯವಿಲ್ಲ. We already satisfied with our rewards. ನಾವೆಲ್ಲರೂ ದೇವರು ಕೊಡುವಂತ ಆ ಒಂದು ಉಡುಗೊರೆಯಿಂದ ಅಥವಾ ಬಹುಮಾನದಿಂದ ಸಂತೃಪ್ತರಾಗಿರ್ತೇವೆ. We are all called from the darkness to the light. ನಾವೆಲ್ಲರೂ ಕತ್ತಲೆಯಿಂದ ಬೆಳಕಿಗೆ ಕರೆಯಲ್ಪಟ್ಟವರಾಗಿದ್ದೇವೆ. Read in 1 Peter 2:9. ಇದನ್ನ 1 ಪೇತ್ರ 2ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಓದ್ತೇವೆ. Again I repeat, because it is Christ alone and not the believer that is glorified by the Lord. ಮತ್ತೊಮ್ಮೆ ನಾನು ಇದನ್ನ ಪುನರಾವರ್ತಿಸಿ ನಿಮಗೆ ಒತ್ತಿ ಹೇಳುತ್ತೇನೆ. ಅದೇನೆಂದರೆ ಇಲ್ಲಿ ನಾವು ನೋಡುವಂತದ್ದು ಯೇಸು ಕ್ರಿಸ್ತನು ಮಾತ್ರ ಮಹಿಮೆ ಪಡಿಸಲ್ಪಡುತ್ತಾನೆ, ಬದಲಾಗಿ ಅಲ್ಲಿ ನಾವು ಉಡುಗೊರೆಯನ್ನ ಪಡೆದಂತವರು ಮಹಿಮೆ ಹೊಂದುವಂತದಲ್ಲ.
If I getting a less, I'm giving only less glory, that means I got less reward. ನನಗೆ ಒಂದು ವೇಳೆ ಕಡಿಮೆ ಮಹಿಮೆ ಪ್ರಮಾಣದಲ್ಲಿ ಕಡಿಮೆಯಾಗಿ ನನಗೆ ಕೊಡಲ್ಪಟ್ಟಿದ್ದರೆ ನನಗೆ ಕೊಡುವಂತ ಬಹುಮಾನವು ಅದಕ್ಕನುಗುಣವಾಗಿರುತ್ತದೆ. Lest the truth of this word govern our body and our spirit when we are living in this world. ಆದ್ರಿಂದ ಈ ಒಂದು ಸತ್ಯ ನಾವು ಈ ಭೂಲೋಕದಲ್ಲಿ ಜೀವಿಸುವಾಗ ನಮ್ಮ ಶರೀರವನ್ನ, ನಮ್ಮ ಕ್ರೈಸ್ತ ಜೀವನವನ್ನ ಅದು ಸರಿಯಾದ ರೀತಿಯಲ್ಲಿ ಜೀವಿಸುವುದಕ್ಕೆ ನಮಗೆ ಉತ್ತೇಜನವಾಗಿರಲಿ. Because there's a time to give reward and crown to everyone. ಯಾಕಂದ್ರೆ ಪ್ರತಿಯೊಬ್ಬನಿಗೂ ಸಹ ಈ ಒಂದು ಕಿರೀಟವು, ಈ ಒಂದು ಬಹುಮಾನವು ಒಂದು ದಿನ ಕ್ರಿಸ್ತನ ಕೈಗಳಿಂದ ಕೊಡಲ್ಪಡುವಂತದಾಗಿರುತ್ತದೆ. No matter somebody may receive less, somebody may receive more, but whatever be the amount of glory, it always for the glory of our Lord Jesus Christ. ಆದ ಕಾರಣ ಈ ಒಂದು ಮಹಿಮೆಯು ನಮಗೆ ಕೊಡಲ್ಪಡುವಾಗ ಕೆಲವರಿಗೆ ಬಹುಶಃ ಕಡಿಮೆ ಪ್ರಮಾಣದಲ್ಲಿ ಸಿಕ್ಕಿರಬಹುದು, ಕೆಲವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗಬಹುದು. ಹೇಗೆ ಇರಲಿ, ನಾವು ನೆನಪಿಟ್ಟುಕೊಳ್ಳಬೇಕಾದಂತ ಬಹಳ ಪ್ರಾಮುಖ್ಯವಾದ ವಿಷಯ ಇಲ್ಲಿ ಅದೇನಪ್ಪ ಅಂತಂದ್ರೆ, ಯೇಸು ಕ್ರಿಸ್ತನು ಮಾತ್ರ ಮಹಿಮೆ ಹೊಂದಿಕೊಳ್ಳುವುದಕ್ಕೆ ಯೋಗ್ಯನಾಗಿದ್ದಾನೆ. ಆತನಿಗೆ ಮಾತ್ರ ಇದರ ಮೂಲಕವಾಗಿ ಮಹಿಮೆ. So be in this world or in the other world, we always be ready to praise and all glory to give to our Lord Jesus Christ. ಆದ್ದರಿಂದ ಈ ಲೋಕದಲ್ಲಿ ನಾವಿದ್ದರೂ ಸಹ, ಪರಲೋಕದಲ್ಲಿ ನಾವಿರುವುದಾದರೂ ಸಹ, ಎಲ್ಲಿ ಇದ್ದರೂ ನಾವು ದೇವರ ಮಹಿಮೆಗೋಸ್ಕರವಾಗಿ ಜೀವಿಸುವಂತವರಾಗಿರೋಣ. That is the purpose of a creation. ಇದೇ ದೇವರು ಸೃಷ್ಟಿಗೆ ಕೊಟ್ಟಂತ ಬಹಳ ಮುಖ್ಯವಾದಂತ ಉದ್ದೇಶ. If we learn the entire study and the Bible, the purpose of all these things is for Him, through Him, and by Him. ಈಗ ನಾವು ಇಡೀ ಸತ್ಯವೇದವನ್ನು ನಾವು ನೋಡುವಾಗ ನಾವು ನೋಡ್ತೇವೆ, ಈ ಎಲ್ಲ ಸೃಷ್ಟಿಯು ಆತನಿಂದ, ಆತನಿಗೋಸ್ಕರವಾಗಿ ಮಾತ್ರ, ಆತನ ಮಹಿಮೆಗೋಸ್ಕರವಾಗಿ ಮಾತ್ರ ಮಾಡಲ್ಪಟ್ಟದಾಗಿದೆ ಅಥವಾ ಸೃಷ್ಟಿ ಮಾಡಲ್ಪಟ್ಟದಾಗಿದೆ. Glory to Him alone forever. ಆತನಿಗೆ ಮಾತ್ರ ಮಹಿಮೆ ಯುಗ ಯುಗಾಂತರಗಳಲ್ಲಿ ಇರಲಿ. Now we are moving to another portion of this same study. ಈ ಒಂದು ಅಧ್ಯಯನದ ಇನ್ನೊಂದು ಭಾಗಕ್ಕೆ ನಾವು ಹೋಗ್ತಾ ಇದ್ದೇವೆ. That is the medium of Bema. ಅದೇನಪ್ಪ ಅಂತಂದ್ರೆ ಈ ಒಂದು ಭೇಮಾದ ಮಾಧ್ಯಮ. The scripture says in 1 Corinthians 3:13-15. ಸತ್ಯವೇದದಲ್ಲಿ 1 ಕೊರಿಂಥ 3ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡ್ತೇವೆ. And I think we have, 1 Corinthians 3:13-15, sorry. 1 ಕೊರಿಂಥ 3ನೇ ಅಧ್ಯಾಯ 13ರಿಂದ 15ನೇ ವಚನ. Each one's work will become clear. ಅಲ್ಲಿ ನಾವು ನೋಡುತ್ತೇವೆ, ಪ್ರತಿಯೊಬ್ಬನ ಕೆಲಸವು ಬಹಳ ಸ್ಪಷ್ಟವಾಗಿ ತಿಳಿದು ಬರುತ್ತದೆ. The day will declare it. ಆ ದಿನದಲ್ಲಿ ಅದು ಘೋಷಿಸಲಾಗುತ್ತದೆ. Because it will be revealed by fire. ಯಾಕಂದ್ರೆ ಅದು ಬೆಂಕಿಯಿಂದ ಅದು ಶೋಧಿಸಲ್ಪಡುವಂತದಾಗಿರುತ್ತದೆ. And the fire will test each one's work. ಆ ಬೆಂಕಿಯ ಮೂಲಕವಾಗಿ ಪ್ರತಿಯೊಬ್ಬನ ಕೆಲಸವೂ ಸಹ ಪರಿಶೀಲಿಸಲ್ಪಡುವಂತದಾಗಿರುತ್ತದೆ. Of what sort it is. ಆ ಕೆಲಸವು ಯಾವ ಗುಣಮಟ್ಟದಾಗಿರುತ್ತದೆ ಎಂಬುದನ್ನ ಈ ಪರೀಕ್ಷೆಯು ನಿರೂಪಿಸುವಂತದಾಗಿರುತ್ತದೆ. Verse 14, if anyone's work which he has built on it endures, he will receive a reward. 4ನೇ ವಚನ ನಾವು ಹೀಗೆ ಓದ್ತೇವೆ, ಒಬ್ಬನು ಆ ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. And verse 15, if anyone's work is burned, 15ನೇ ವಚನದಲ್ಲಿ ನಾವು ನೋಡುತ್ತೇವೆ, ಒಂದು ವೇಳೆ ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ he will suffer loss. ಅವನಿಗೆ ಸಂಬಳವು ನಷ್ಟವಾಗುವುದು. But he himself will be saved. ತಾನಾದರೂ ರಕ್ಷಣೆ ಹೊಂದುವನು, yet so as through the fire.
ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಹಾಗಿರುವನು. So the medium of this bema is very clear. ಅದರಿಂದ ಈ ಒಂದು ಬೇಮಾದ ಮಾಧ್ಯಮ ಬಹಳ ಸ್ಪಷ್ಟವಾಗಿ ನಾವು ಈ ವಚನಗಳಲ್ಲಿ ಕಾಣ್ತೇವೆ. It will be revealed with fire. ಅದು ಬೆಂಕಿಯ ಮೂಲಕವಾಗಿ ಪ್ರಕಟವಾಗುತ್ತದೆ. So in Indian constitution, no, the judgment is on the Indian Penal Code. Before now the name is changed. ಈಗ ನಾವು ನೋಡ್ತೇವೆ ನಮ್ಮ ಭಾರತದ ಸಂವಿಧಾನದ ಒಂದು ಈ ಒಂದು ಸಂವಿಧಾನದ ಅಡಿಯಲ್ಲಿ ಕಾನೂನನ್ನ ನಾವು ನೋಡ್ತೇವೆ. ಅಂದ್ರೆ IPC ಪೀನಲ್ ಕೋಡ್ ಎಂಬುದಾಗಿ ನಾವು ನೋಡ್ತೇವೆ. ಅದರ ಅಡಿಪಾಯದಲ್ಲಿ ನಮಗೆ ಕಾನೂನು ಕೊಡಲ್ಪಟ್ಟದಾಗಿದೆ. So every crime or every wrong thing will be gone through this penal code. ಆದ್ರಿಂದ ಈ ಒಂದು ಕಾನೂನಿನ ಅಡಿಪಾಯದಲ್ಲಿ ಯಾವುದೇ ರೀತಿಯಾದಂತ ಕಾನೂನು ಬಾಹಿರ ಕೆಲಸ, ಕೊಲೆ ಆಗಿರಬಹುದು ಅಥವಾ ಕಳ್ಳತನವಾಗಿರಬಹುದು, ಇನ್ನೇನೇ ಯಾವುದೇ ರೀತಿಯಾದಂತ ಕಾನೂನು ಬಾಹಿರ ಕೆಲಸವಾಗಿರಬಹುದು, ಇವೆಲ್ಲವನ್ನ ಈ ಕಾನೂನಿನ ಅಡಿಯಲ್ಲಿ ಅದು ನ್ಯಾಯ ತೀರಿಸಲ್ಪಡುವಂತದ್ದಾಗಿರುತ್ತದೆ. But here the medium is fire. ಆದರೆ ಇಲ್ಲಿ ದೇವರು ನ್ಯಾಯ ತೀರಿಸುವಂತ ಒಂದು ಮಾಧ್ಯಮ ಅಥವಾ ಒಂದು ವಿಧಾನ ಅದು ಬೆಂಕಿಯ ಮೂಲಕವಾಗಿರ್ತದೆ. Fire, the term used for fire is pour. ಈ ಒಂದು ಬೆಂಕಿಗೆ ಮೂಲ ಪದದಲ್ಲಿ ಪೋರ್ ಎಂಬಂತ ಪದ ಪ್ರಯೋಗವನ್ನ ಬಳಸಿರುವುದನ್ನು ನಾವು ನೋಡುತ್ತೇವೆ. You can also pronounce like fire, P-Y-R. That's also you can pronounce. No. ಇದನ್ನ ಫೈರ್ ಎಂಬುದಾಗಿಯೂ ಸಹ ನಾವು ಉಚ್ಚಾರಣೆ ಮಾಡಬಹುದು. So it means fire, the heat of the sun, lighting and figuratively strives, trials, and eternal fire. This is the meaning of the term fire or pure. ಈ ಫೈರ್ ಅಥವಾ ಪೋರ್ ಎಂಬಂತ ಈ ಒಂದು ಪದ ಪ್ರಯೋಗ, ಮೂಲ ಭಾಷೆಯಲ್ಲಿರುವಂತ ಈ ಒಂದು ಪದ, ಅದರ ಅರ್ಥ ಬೆಂಕಿ, ಸೂರ್ಯನ ಶಾಖ, ಮಿಂಚು ಮತ್ತು ಸಾಂಕೇತಿಕವಾಗಿ ಕಲಹ, ಪರೀಕ್ಷೆಗಳು, ಶಾಶ್ವತವಾದ ಬೆಂಕಿ ಎಂದು ಅರ್ಥೈಸಲಾಗಿದೆ. So the medium of this bema is fire. ಆದ್ರಿಂದ ಈ ಒಂದು ಬೇಮಾದ ಮಾಧ್ಯಮ ಬೆಂಕಿಯ ಮೂಲಕವಾಗಿದೆ. And the subject of the bema is the works. ಈ ಒಂದು ಬೇಮಾದ ಮುಖ್ಯ ವಿಷಯ ಏನಾಗಿದೆ? ನಾವು ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯಗಳು. Subject means the material, that is goes through the fire. ಅಂದ್ರೆ ಈ ಒಂದು ಬೆಂಕಿಯ ಮೂಲಕವಾಗಿ ಶೋಧಿಸಲ್ಪಡುವಂತ ವಸ್ತು ಏನಾಗಿರ್ತದೆ, ಅದು ನಾವು ಮಾಡುವಂತ ಕೆಲಸ ಕಾರ್ಯಗಳಾಗಿದೆ. So on one side the fire is burning. ಒಂದು ಕಡೆ ಬೆಂಕಿಯು ಉರಿಯುತ್ತಾ ಇದೆ. The other side is the works of the people or all believers. ಇನ್ನೊಂದು ಕಡೆ ನಾವು ನೋಡುತ್ತೇವೆ ಎಲ್ಲ ವಿಶ್ವಾಸಿಗಳು ಅವರು ತಮ್ಮ ಜೀವಕಾಲದಲ್ಲಿ ಮಾಡಿದಂತ ಕೆಲಸ ಕಾರ್ಯಗಳಾಗಿವೆ. So make it a point, this is not subjects are not believers but the works of the believers. ಈ ಬಹಳ ಮುಖ್ಯವಾಗಿ ಗಮನ ಮಾಡಬೇಕಾದಂತ ವಿಷಯ, ಇಲ್ಲಿ ವಿಶ್ವಾಸಿಗಳಲ್ಲ, ಬದಲಾಗಿ ವಿಶ್ವಾಸಿಗಳು ಮಾಡಿರುವಂತ ಕೆಲಸ ಕಾರ್ಯಗಳಾಗಿವೆ. According to the text, no believer is passing through this fire. ಈ ಒಂದು ವಾಕ್ಯದ ಅಡಿಪಾಯದಲ್ಲಿ ನಾವು ನೋಡುವಾಗ ಯಾವ ಒಬ್ಬ ವಿಶ್ವಾಸಿಯೂ ಸಹ ಈ ಒಂದು ಬೆಂಕಿಯಲ್ಲಿ ಹಾದು ಹೋಗುವುದಿಲ್ಲ, ಪರೀಕ್ಷಿಸಲ್ಪಡುವುದಿಲ್ಲ. But all the deeds of a believer or of every believer has to pass through this fire. ಆದರೆ ಈ ವಿಶ್ವಾಸಿಯು ಮಾಡಿದಂತ ಪ್ರತಿಯೊಂದು ಕೆಲಸ ಕಾರ್ಯಗಳು ಅವೆಲ್ಲವೂ ಈ ಬೆಂಕಿಯಲ್ಲಿ ಶೋಧಿಸಲ್ಪಡುವಂತದಾಗಿರುತ್ತದೆ. And Paul is comparing the works of believers as gold, silver, wood, hay, etc. ಪೌಲನು ವಿಶ್ವಾಸಿಗಳು ಮಾಡಿದಂತ ಕೆಲಸ ಕಾರ್ಯಗಳನ್ನ ಚಿನ್ನ, ಬೆಳ್ಳಿ, ಮರ, ಹುಲ್ಲು, ಕಟ್ಟಿಗೆ ಇತ್ಯಾದಿಗಳಿಗೆ ಅವನು ಹೋಲಿಕೆ ಮಾಡುವುದನ್ನು ನಾವು ನೋಡುತ್ತೇವೆ. That means our activities of prayers, of preaching, of writing, and everything doing in the name of the Lord
is compared to gold, silver, wood, hay, etc. ಅಂದ್ರೆ ನಾವು ದೇವರ ಹೆಸರಿನಲ್ಲಿ ನಾವು ಮಾಡುವಂತ ಎಲ್ಲ ಪ್ರಾರ್ಥನೆಗಳು, ಸೇವೆಗಳು, ಎಲ್ಲ ಬರಹಗಳಾಗಲಿ, ಕಾರ್ಯಗಳಾಗಲಿ ಎಲ್ಲವೂ ಸಹ ಇವೆಲ್ಲವನ್ನ ಪೌಲನು ಚಿನ್ನ, ಬೆಳ್ಳಿ, ಬಂಗಾರ, ಮರ, ಕಟ್ಟಿಗೆ, ಹುಲ್ಲುಗಳಿಗೆ ಹೋಲಿಸುವಂತದನ್ನ ನಾವು ನೋಡ್ತೇವೆ. And all these things has to pass through the fire. ಈ ಎಲ್ಲ ವಸ್ತುಗಳು ಬೆಂಕಿಯಲ್ಲಿ ಪರಿಶೀಲನೆ ಮಾಡಲ್ಪಡುತ್ತದೆ. And scholars has opinion, they have remarked that the fire is nothing but the eye of Jesus Christ himself. ಕೆಲವೊಂದು ವೇದ ಪಂಡಿತರ ಅಭಿಪ್ರಾಯ ಹೀಗೆ ಇದೆ, ಈ ಬೆಂಕಿಯು ಅದು ದೇವರ ಕಣ್ಣುಗಳಿಗೆ ಹೋಲಿಕೆಯಾಗಿವೆ ಎಂಬುದಾಗಿ ಅವರು ಅಭಿಪ್ರಾಯ ಪಡುತ್ತಾರೆ. Because in Revelation we read that his eyes are like furnace. ಯಾಕಂದ್ರೆ ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡುತ್ತೇವೆ ಆತನ ಕಣ್ಣುಗಳು ಬೆಂಕಿಯೋಪಾದಿಯಲ್ಲಿ ಕಂಡು ಬಂದವು ಎಂಬುದಾಗಿ ನಾವು ಕಾಣ್ತೇವೆ. His eyes are like open and naked. ಆತನ ಕಣ್ಣುಗಳು ಅದು ಎಲ್ಲವನ್ನ ಕಾಣುವಂತದಾಗಿದೆ. ಆದ್ರಿಂದ ನಮ್ಮ ಎಲ್ಲ ಬತ್ತಲೆತನವು ಆತನಿಗೆ ಅದು ತೆರೆದ ಪುಸ್ತಕದಂತೆ ಎಲ್ಲವೂ ಪ್ರತ್ಯಕ್ಷವಾಗಿ ಕಂಡು ಬರುವಂತದ್ದು ಎಂಬುದಾಗಿ ನಾವು ಕಾಣುತ್ತೇವೆ. No object can escape his fire of eye. ಅದರಿಂದ ಯಾವ ಒಂದು ವಸ್ತುವು ಸಹ ಆತನ ಕಣ್ಣುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. Because he himself is seated on the bema. ಯಾಕೆಂದ್ರೆ ಆತನು ತಾನೇ ಸ್ವತಃ ಬೇಮಾದ ಮೇಲೆ ಸಿಂಹಾಸನಾಸೀನನಾಗಿದ್ದಾನೆ. So we have to carry our works, what have we done on this earth for the Lord. ಆದ್ದರಿಂದ ಈ ಭೂಮಿಯಲ್ಲಿ ನಾವು ಮಾಡುವಂತ ಪ್ರತಿಯೊಂದು ಕೆಲಸಗಳು ದೇವರಿಗೋಸ್ಕರವಾಗಿ ನಾವು ಮಾಡುವಂತದ್ದಾಗಿರ್ಬೇಕು. That's why the scripture says that your deed will follow you. ಆದ್ರಿಂದ ಸತ್ಯವೇದವು ಹೇಳುತ್ತದೆ, ನಾವು ಮಾಡುವಂತ ಕೆಲಸಗಳು ನಮ್ಮನ್ನು ಹಿಂಬಾಲಿಸುವಂತದ್ದಾಗಿರುತ್ತದೆ. Now we can justify many things on our deeds and speech and everything. ನಾವು ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯಗಳು ಅಥವಾ ಭಾಷಣಗಳ ಅದನ್ನೆಲ್ಲವನ್ನ ನಾವು ನಮ್ಮಷ್ಟಕ್ಕೆ ನಾವು ಸ್ವಂತ ಶಕ್ತಿಯಿಂದ ಅದನ್ನ ದೃಢೀಕರಿಸಬಹುದು. Whatever we had done behind the screen and in public, everything we have to carry with us. ಆದ್ರಿಂದ ನಾವು ತೆರೆಯ ಹಿಂದೆ ಮಾಡಿದಂತ ಕಾರ್ಯ ಕೆಲಸಗಳು ಮಾತ್ರವಲ್ಲದೆ ಬಹಿರಂಗವಾಗಿ ನಾವು ಮಾಡಿದಂತ ಕೆಲಸಗಳು ಎಲ್ಲ ಕೆಲಸಗಳನ್ನ ನಮ್ಮ ಜೊತೆಯಾಗಿ ನಾವು ತೆಗೆದುಕೊಂಡು ಆತನ ನ್ಯಾಯಸ್ಥಾನದ ಮುಂದೆ ನಿಲ್ಲಬೇಕು. And every single word we spoke also has to pass through this fire. ಮಾತ್ರವಲ್ಲದೆ ನಾವು ಮಾತನಾಡಿದಂತ ಆಡಿದಂತ ಪ್ರತಿಯೊಂದು ಮಾತು ಸಹ ಈ ಒಂದು ಬೆಂಕಿಯಲ್ಲಿ ಪರಿಶೋಧಿಸಲ್ಪಡುತ್ತದೆ. Even our thoughts are to be with us. ನಾವು ಆಲೋಚನೆ ಮಾಡಿದಂತ ಪ್ರತಿಯೊಂದು ಆಲೋಚನೆಗಳು ಸಹ ಈ ಬೆಂಕಿಯಲ್ಲಿ ಪರಿಶೀಲನೆ ಮಾಡಲ್ಪಡುತ್ತದೆ. All has to pass through this fire. ಇವೆಲ್ಲವೂ ಈ ಬೆಂಕಿಯ ಮೂಲಕವಾಗಿ ಹಾದು ಹೋಗಲೇಬೇಕು. The question is that either it is when this medium is combustible. ಆದ್ರಿಂದ ಪ್ರಶ್ನೆ ಇದೆ, ಈ ಒಂದು ಬೆಂಕಿಯಲ್ಲಿ ಹಾದು ಹೋಗುವಾಗ, ಈ ವಸ್ತುಗಳು ಹಾದು ಹೋಗುವಾಗ ಅದು ಸುಟ್ಟು ಬೂದಿಯಾಗುತ್ತದೋ ಕರಕಲಾಗುತ್ತದೋ ಎಂಬುವಂಥದ್ದು. Here the point is sustainability. ಇಲ್ಲಿ ಇರುವಂತ ಬಹಳ ಪ್ರಾಮುಖ್ಯವಾದಂತ ವಿಷಯ, ಈ ಬೆಂಕಿಗೆ ಈ ವಸ್ತುಗಳು ಅದರ ನಿಜ ಗುಣವನ್ನ ಕಳೆದುಕೊಳ್ಳುತ್ತದೋ ಇಲ್ಲವೋ ಎಂಬುವಂಥದ್ದು. Sustainability of the material when sent through the fire, whether literal or figurative. ಈ ಒಂದು ಬೆಂಕಿಯ ಮೂಲಕವಾಗಿ ಈ ವಸ್ತುಗಳು ಹಾದು ಹೋಗುವಾಗ ಆ ಒಂದು ಬೆಂಕಿಯ ತಾಪಕ್ಕೆ ಈ ವಸ್ತುಗಳು ಅದರ ಶಕ್ತಿಯನ್ನ, ಅದರ ಸಾಮರ್ಥ್ಯವನ್ನ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವೋ ಇಲ್ಲವೋ ಎಂಬುವಂಥದ್ದು. We have made long preachers. ನಾವು ಬಹಳ ದೊಡ್ಡ ಉದ್ದವಾದಂತ ಪ್ರಸಂಗಗಳನ್ನ ಮಾಡಿದ್ದೇವೆ. The audience gave us very good applause. ನಮ್ಮ ಪ್ರೇಕ್ಷಕರು ನಮಗೆ ಬಹಳ ಒಳ್ಳೆಯ ಪ್ರತಿಕ್ರಿಯೆಯನ್ನ ಚಪ್ಪಾಳೆ ಮೂಲಕವಾಗಿ ನಮಗೆ ಕೊಟ್ಟಿರಬಹುದು. We may receive great commendation from renowned people.
ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ನಮಗೆ ಬಹಳ ಉತ್ತಮವಾದಂತ ಒಂದು ಸ್ತುತಿಗಾನಗಳು ಸಿಕ್ಕಿರಬಹುದು. And this will come along with us through the fire. ಇವೆಲ್ಲವೂ ಆತನ ಬೆಂಕಿಯ ಮೂಲಕವಾಗಿ ಹಾದು ಹೋಗಲೇಬೇಕು. And the Lord God is weighing it. ದತೆಯಾದ ದೇವರು ಇದನ್ನ ಪರಿಶೀಲನೆ ಮಾಡುವಂತವರಾಗಿರ್ತಾರೆ. If your words of writings of readings everything is up to the mark of God, then it'll pass to the fire, no problem. ಇವೆಲ್ಲವೂ ಆ ಒಂದು ಚಿನ್ನಕ್ಕೆ ಸಮನಾಗಿದ್ದರೆ ಅದು ಆ ಬೆಂಕಿಯಲ್ಲಿ ಪುಟ ಹಾಕುವಾಗ ಅದು ಆ ಒಂದು ಬೆಂಕಿಯ ಒಂದು ಇದರಲ್ಲಿ ಅದು ಪರಿಶೀಲನೆಯಲ್ಲಿ ಅದು ಸರಿಯಾಗಿ ಅದು ಹೊರಬರುವಂತದ್ದಾಗಿರುತ್ತದೆ. And if it's silver and precious stones, this will survive. ಈ ಬೆಳ್ಳಿಯು ಮತ್ತು ಬೆಲೆ ಬಾಳುವಂತ ಕಲ್ಲುಗಳು ಅದು ಈ ಒಂದು ಬೆಂಕಿಯ ಶೋಧನೆಯಲ್ಲಿ ಉಳಿದುಕೊಳ್ಳುವಂತದ್ದಾಗಿದೆ. One of the properties of the fire is purification. ಬೆಂಕಿಯ ಒಂದು ಬಹಳ ಪ್ರಾಮುಖ್ಯವಾದಂತ ಒಂದು ಗುಣಲಕ್ಷಣ ಏನಪ್ಪಾ ಅಂತಂದ್ರೆ ಇದು ಶುದ್ಧೀಕರಣ ಮಾಡುವಂತದ್ದಾಗಿರುತ್ತದೆ. So this gold, silver, etc. will become more bright. ಅದರಿಂದ ಈ ಬೆಳ್ಳಿ ಚಿನ್ನವಾಗಲಿ ಬೆಳ್ಳಿ ಆಗಲಿ ಬೆಂಕಿಯಲ್ಲಿ ಪುಟಕ್ಕೆ ಹಾಕುವಾಗ ಅದು ಇನ್ನೂ ಹೊಳಪನ್ನ ತೋರಿಸುವಂತದ್ದಾಗಿದೆ, ಅದು ಇನ್ನೂ ಪರಿಶುದ್ಧವಾಗುತ್ತದೆ. But if our works and deeds and words are just like wood and clay, hey. ಆದರೆ ಒಂದು ವೇಳೆ ನಮ್ಮ ಕೆಲಸ ಕಾರ್ಯಗಳು ಮರ, ಕಟ್ಟಿಗೆ, ಹುಲ್ಲು ಇತ್ಯಾದಿ ಆಪು ಇತ್ಯಾದಿಗಳಾಗಿದ್ದರೆ the very moment it will be consumed by the fire. ಆ ಬೆಂಕಿಯಲ್ಲಿ ಹಾಕಿದ ತಕ್ಷಣವೇ ಅದು ಸುಟ್ಟು ಕರಕಲಾಗಿ ಬೂದಿಯಾಗಿ ಹೋಗುತ್ತದೆ. So the fire will try every man's work, what sort it is. ಅದರಿಂದ ಈ ಬೆಂಕಿಯು ಪ್ರತಿಯೊಬ್ಬ ಮನುಷ್ಯನ ಕೆಲಸ ಕಾರ್ಯಗಳ ಗುಣಮಟ್ಟ ಯಾವ ಮಟ್ಟಿಗೆ ಇದೆ ಎಂಬುದನ್ನ ಪರಿಶೀಲನೆ ಮಾಡುವಂತದ್ದಾಗಿದೆ. Realm of the believer's work while he was alive in body undergo the test by fire. ಅದರಿಂದ ಒಬ್ಬ ವಿಶ್ವಾಸಿಯು ಈ ಶರೀರದಲ್ಲಿ ಅವನ ಭೂಮಿಯಲ್ಲಿ ಮಾಡಿದಂತ ಎಲ್ಲ ಕೆಲಸಗಳನ್ನ ಈ ಬೆಂಕಿಯ ಮೂಲಕವಾಗಿ ಶೋಧಿಸಲ್ಪಡುತ್ತದೆ. So we have to serve the Lord with trembleness. ಅದರಿಂದ ನಾವು ದೇವರನ್ನ ನಡುಗುತ್ತಾ ಸೇವೆ ಮಾಡುವಂತವರಾಗಿರ್ಬೇಕು. We can hide in this world many things. ನಾವು ಈ ಲೋಕದಿಂದ ಅನೇಕ ಸಂಗತಿಗಳನ್ನ ನಾವು ಬಚ್ಚಿಟ್ಟುಕೊಳ್ಳುವುದಕ್ಕೆ ಸಾಧ್ಯ. We can get a good certificate from many people from this world. ಈ ಲೋಕದವರಿಂದ ಬಹಳ ಉತ್ತಮವಾದಂತ ಒಂದು ಸರ್ಟಿಫಿಕೇಟ್ ಗಳನ್ನ ನಮಗೆ ಬಿರುದುಗಳನ್ನ ನಮಗೆ ಪಡೆದುಕೊಳ್ಳುವುದಕ್ಕೆ ಸಾಧ್ಯ. But the day is soon coming that the works will go through this fire, that is Jesus Christ himself. ಆದರೆ ಒಂದು ದಿನ ಬರ್ತದೆ, ಅದು ಬಹಳ ಹತ್ತಿರವಾಗಿದೆ. ಯೇಸು ಕ್ರಿಸ್ತನು ತಾನೇ ಈ ಒಂದು ಬೆಂಕಿಯ ಮೂಲಕವಾಗಿ ನಮ್ಮ ಪ್ರತಿಯೊಂದು ಕಾರ್ಯ ಕೆಲಸಗಳನ್ನ ಶೋಧಿಸುವಂತವನಾಗಿರುತ್ತಾನೆ. Let's hope that we will come out with like gold, silver and precious stones. ನಾವು ನಂಬಿಕೆಯಿಂದ ಎದುರು ನೋಡೋಣ. ನಮ್ಮ ಕೆಲಸ ಕಾರ್ಯಗಳು ಈ ಬೆಂಕಿಯಲ್ಲಿ ಹಾಕಲ್ಪಡುವಾಗ ಚಿನ್ನದ ಹಾಗೆ, ಬೆಳ್ಳಿ ಹಾಗೆ, ವಜ್ರ ವೈಡೂರ್ಯಗಳ ಹಾಗೆ, ಬೆಲೆ ಬಾಳುವಂತ ಕಲ್ಲು ಮುತ್ತು ರತ್ನಗಳ ಹಾಗೆ ಅದು ಇನ್ನೂ ಹೊಳಪಾಗಿ ಇನ್ನೂ ಪರಿಶುದ್ಧವಾಗಿ ಅದು ಉಳಿಯುವಂತದಾಗಿರ್ಲಿ ಎಂಬುದಾಗಿ ನಾವು ನಂಬಿಕೆಯನ್ನು ಕಾಯೋಣ. So let us serve this Lord in this world humbly. ಅದರಿಂದ ಈ ಲೋಕದಲ್ಲಿ ನಾವು ದೇವರನ್ನ ನಮ್ರತೆಯಿಂದ ತಗ್ಗಿಸಿಕೊಂಡವರಾಗಿ ನಾವು ಸೇವೆ ಮಾಡೋಣ. I think we'll continue the next portion, maybe the next session. ಮುಂದಿನ ಸಂಚಿಕೆಯಲ್ಲಿ ನಾವು ಇದರ ಉಳಿದ ಭಾಗವನ್ನ ನಾವು ಧ್ಯಾನ ಮಾಡೋಣ. Let's pray. ಪ್ರಾರ್ಥನೆ ಮಾಡಿಕೊಳ್ಳೋಣ. Once again we thank you for this blessed evening time. ತಂದೆ, ಅನುಗ್ರಹಿಸಲ್ಪಟ್ಟಂತ ಈ ಒಳ್ಳೆ ಸಂಜೆ ವೇಳೆಗಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ. Lord, we understand there's a day coming to give us rewards. ನಾವು ತಿಳಿದುಕೊಳ್ಳುತ್ತೇವೆ, ನಮಗೆ ಬಹುಮಾನ ಕೊಡುವಂತ ಒಂದು ದಿನ ಅದು ಬೇಗನೆ ಬರುತ್ತಾ ಇದೆ ಎಂಬುದಾಗಿ. We understand, Lord, our works will go through fire one day. ನಾವು ತಿಳಿದುಕೊಳ್ಳುತ್ತೇವೆ, ನಮ್ಮೆಲ್ಲ ಕೆಲಸ ಕಾರ್ಯಗಳು ಬೆಂಕಿಯಲ್ಲಿ ಪರಿಶೋಧಿಸಲ್ಪಡುತ್ತದೆ. Help us to live in this world humbly and faithfully. ಆದ್ರಿಂದ ಈ ಭೂಲೋಕದಲ್ಲಿ ನಾವು ತಗ್ಗಿಸಿಕೊಂಡವರಾಗಿ, ನಂಬಿಗಸ್ತರಾಗಿ,
ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. Thank you, Lord, for praying for every servants of God, ಪ್ರತಿಯೊಬ್ಬ ದೇವ ಸೇವಕರಿಗಾಗಿ ನಾವು ಪ್ರಾರ್ಥಿಸ್ತೇವೆ. especially those who are giving time for this team. ವಿಶೇಷವಾಗಿ ಈ ಒಂದು ತಂಡಕ್ಕೋಸ್ಕರವಾಗಿ ಸಮಯವನ್ನ ಬೇರ್ಪಡಿಸ್ತಾ ಇರುವಂತ ನಿನ್ನ ಸೇವಕರಿಗಾಗಿ ನಾವು ಪ್ರಾರ್ಥಿಸ್ತೇವೆ. Thank you, Jason, for good translation. ವಿಶೇಷವಾಗಿ ಭಾಷಾಂತರ ಮಾಡಿದಂತ ಬ್ರದರ್ ಜೇಸನ್ ಅವರಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ. Thank you for every listener this evening. ಈ ಸಂಜೆಯಲ್ಲಿ ಕೇಳಿದಂತ ಪ್ರತಿಯೊಬ್ಬ ಕೇಳುಗರಿಗಾಗಿ ನಾವು ಪ್ರಾರ್ಥಿಸ್ತೇವೆ. Bless all of them who are listening this hereafter. ಮುಂದಿನ ದಿನಮಾನಗಳಲ್ಲಿ ಇದನ್ನ ಕೇಳುವಂತ ಕೇಳುಗರಿಗೂ ಸಹ ನಾವು ಪ್ರಾರ್ಥಿಸ್ತೇವೆ. Let all glory and honor for yours. ಎಲ್ಲ ಘನ ಮಾನ ಮಹಿಮೆ ನಿನಗೆ ಮಾತ್ರ ಸೇರಲಿ. In Jesus' name we pray. ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen. 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 ಆಮೆನ್. ಆಮೆನ್.